ಸಿ ರಾಜಕಾರಣದಲ್ಲಿ ಮೈ ಫ್ರೆಂಡ್ ಸುನೀಲ್, ವಿ ಹ್ಯಾವ್ ಟು ಲೀವ್ ಆನ್ ಹೋಪ್. ಭರವಸೆ, ನಂಬಿಕೆ, ಇದು ಬಹಳ ಮುಖ್ಯ. ನಿಮ್ ಶ್ಲೋಕಕ್ಕೆ ಅಭಿಮಾನಿಗಳಾಗ್ಬಿಟ್ಟವ್ರೆ. ಇವರು ಉಪಾಧ್ಯಕ್ಷ ಆಯ್ಕೆ ಆಗಿರೋದು ಅವಿರೋಧವಾಗೂ ಅಲ್ಲ, ನಿಮ್ಮಿಂದಲ್ಲ, ಟೈಪಿಂಗ್ ಎರರ್ ಇಂದ ಆಗಿರೋದು ಅವ್ರ ಆಯ್ಕೆ. ಟೈಪಿಂಗ್ ಮಿಸ್ಟೇಕ್ ಅದು. ಆಯ್ತಪ್ಪ, ಸುನೀಲ್ ಅಣ್ಣ ಏನ್ ಹೇಳ್ತಾನೆ ನಾವು ಅದನ್ನೇ ಒಪ್ಕೊಬಿಡೋಣ. ಒಟ್ಟೊಳಗೆ ಆ ಸ್ಥಾನದಲ್ಲಿ ಕೂತಿದ್ದೀವಿ, ಕುಣಿಸಿದೀವಿ. ಈ ನಮ್ಮೆಲ್ಲ ನೀವೆಲ್ಲ ಸೇರಿ 224 ಜನನು ಸೇರಿ ಅವ್ರನ್ನ ಕುಣಿಸಿದ್ದಾರೆ. ಅದ್ರದ್ದೇನು ನಮ್ದು ಅನುಮಾನ ಏನಿಲ್ಲ. ಟೈಪಿಂಗು ಮತ್ತೊಂದು ಪಾಲಿಟಿಕ್ಸ್ ಅಲ್ಲಿ ಜಗ್ಗಾಟ ನಿಮ್ಮಲ್ಲೂ ನಡೀತದೆ, ನಮ್ಮಲ್ಲೂ ನಡೀತದೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾವ ಜಗ್ಗಾಟನೂ ಆಗ್ಲಿಲ್ಲ. ಅವ್ನು ಮನವೊಲಿಸೋದು ನನಗೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಯಾಕೆಂದ್ರೆ ಪಾಪ ಯಾರು ತಯಾರಿದ್ದಿಲ್ಲ, ಎಲ್ಲದಕ್ಕಿಂತ ಹೆಚ್ಚು ಅವ್ರನ್ನ ಮನವೊಲಿಸಿದಾಗ ನಿಮ್ ಟೈಮ್ ಆಗಿರ್ಬೇಕು ಮೋಸ್ಟ್ಲಿ. ನಿಮ್ಗೂ ಆ ಪರಿಸ್ಥಿತಿ ಬರ್ತದೆ. ನಿಮ್ನ ಮನವೊಲಿಸ್ಲಿಲ್ವೇ? ನೀವು ಫೋನ್ ಮಾಡ್ತಿದ್ರೆ ಫೈಲೇ ಯಾವ್ದು ಸೈನ್ ಹಾಕ್ಬೇಡ, ಹುಷಾರಪ್ಪ ನಾನು ಬರ್ತಾ ಇದ್ದೀನಿ ಅಂತ ನೀವು ಹೇಳ್ತಿರ್ಲಿಲ್ವೇ? ಅದು ಕೂಡ ನಂಗೆಲ್ಲ ಗೊತ್ತಿದೆ. ನನಗೆ ಎಲ್ಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಎಂತ ಪಾಲಿಟಿಕ್ಸ್ ಅಲ್ಲಿ ಐ ಡೋಂಟ್ ವಾಂಟ್ ಟು. ನೀವು ನಾಳೆ ಈ ಸೇರಿದ ಪಕ್ಕದ ಸೀಟ್ಗೂ ನೀವು ಬರ್ಬೋದು. ಸೊ ಇನ್ನೊಂದು ಸೀಟಿಗೆ ಹೋಗ್ಬೋದು, ಹಿಂದೆ ಸೀಟ್ಗೆ ಹೋಗ್ಬೋದು. ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ರಾಜಕಾರಣ ಅಂದರೆ ಸಾಧ್ಯತೆಗಳ ಕಲೆ. ಯಾರು ಬೇಕಾದ್ರೂ ಬರ್ಬೋದು. ನೆನ್ನೆ ಕೆಲವರು ಎಲ್ಲ ಕೂಗೋದೆಲ್ಲ ನೋಡ್ತಾ ಇದ್ದಾರೆ. ಕೆಲವು ಕಾಂಪಿಟೇಷನ್ ನಡೀತಾ ಇರ್ತದೆ. ಅಪೋಸಿಷನ್ ಲೀಡರ್ ನಾನಾಗಬೇಕು ಅಂತ. ಇಲ್ಲಿ ನೀವು ಹಿಂದೆ ಹೇಳ್ತೀರಲ್ಲ, ಕೆಲವು ಕೂಗೋರಿಗೆಲ್ಲ ಮಂತ್ರಿಗಳಿಗೆ, ಓಹೋ ನೀವು ಮಂತ್ರಿ ಆಗಕ್ಕೆ ಈಗ ಈ ಥರ ಜ್ವರ ಕೂಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀವಿ. ಹಂಗೆ ಇವೆಲ್ಲ ಆಗ್ತಾಯಿದೆ. ಅಧ್ಯಕ್ಷ, ಬಹಳ ವಿಚಾರಗಳನ್ನು ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು. ನಾನು ಮಾತಾಡಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಸ್ನೇಹಿತರುಗಳೆಲ್ಲ ಹೊರಗಡೆ ಇದ್ದರು. ಇವತ್ತು ನಾನು ನನ್ನ ಅಶೋಕ್ ಮತ್ತು ಅವರ ತಂಡ ವಿಜೇಂದ್ರ ಅವ್ರ ಮೇಲೆ ನನಗೆ ಭಾಳ ಮನಸ್ಸಿಗೆ ಬೇಜಾರಾಗ್ತಿದೆ. ನನಗೆ ಅಟ್ಲೀಸ್ಟ್ ಒಂದು 2-3 ದಿನ ಕುಂಡಿಸ್ಕೊಂಡು ನಾನು ಏನು ಹೇಳ್ತೀನಿ, ನನ್ನ ವಿಚಾರ ಏನು ಹೇಳ್ತೀನಿ ಕೇಳ್ರಿ ಅಂತಂದರೆ ಕೇಳ್ದೇನೆ ಬರೀ ಬತ್ತಿದಂಗೆ ಧಿಕ್ಕಾರ 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 ಅಂತೇಳಿ ಕರೆದು ನನಗೆ ಮನಸ್ಸಿಗೆ ಆಳವಾದಂಥ ಗಾಯ ಎದೆ ಮೇಲೆ ನಾಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಇರೋದು ಹೇಳ್ತಾ ಇದ್ದೀನಿ. ಮನ್ಸಿಗೆ ಆದವ್ನು ನನಗೆ ಮಾತ್ರ ಗೊತ್ತಾ ನೋವು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಲ್ವಾ? ಯಾರು ಪರ್ಮನೆಂಟು? ಎಷ್ಟು ಜನ ಈಗ ಇಲ್ಲಿರೋರು ಒಂದು ಸುಮಾರು 15 ಜನ ಇರಬೇಕು ನಮ್ಮಲ್ಲಿ. ಬೇರೆ ಪಾರ್ಟಿಯಿಂದ ಬಂದವ್ರನ್ನೆಲ್ಲ ನಮ್ಮ ಮಂತ್ರಿ ಮಾಡ್ಕೊಂಡಿದ್ದೀವಿ. ನೋಡಿ, ಅವ್ರು 8 ಜನ ಇದೆ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಬೇರೆ ಪಾರ್ಟಿಯಿಂದ ಬಂದವ್ರು ಮಾಡ್ಕೊಂಡಿದ್ರಿ? ಸೊ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಗದೆ. ಇದೇನು ಪರ್ಮನೆಂಟ್ ಏನಿಲ್ಲ. ಇದು ಯಾರನ್ನು ಯಾರ್ಯಾವ ಟೈಮಲ್ಲಿ ಏನೇನು ಆಗ್ತಾರೋ ಅಂತ. ಈಗ ಯಡಿಯೂರಪ್ಪನವರು ಬೇರೆ ಪಾರ್ಟಿನೇ ಕಟ್ಟಿದ್ರು. ಅವರು ತಿರ್ಗಾ ಬಂದು ನೆಕ್ಸ್ಟ್ ಟರ್ಮ್ಗೆ ಈ ಬಿಕೇಮ್ ಎ ಚೀಫ್ ಮಿನಿಸ್ಟರ್. ಸೊ ಏನೇನು ಭಾಷೆ ಆಗಿತ್ತು, ಏನೇನು ಮಾತಾಗಿತ್ತು ಅಂತ ಎಲ್ಲ ಕೂಡ ನನಗೂ ಅರಿವಿದೆ, ದಾಖಲೆಲಿದೆ. ಸೊ ಅದನ್ನು ನಾನು ಯಾರನ್ನೂ ಅಳಗಳ್ದಿಲ್ಲ, ಅವ್ರನ್ನ ಟೀಕೆನೂ ಮಾಡಾಕಿಲ್ಲ. ಇಟ್ ಈಸ್ ಸಂದರ್ಭಿಕವಾಗಿ ಅವರವರ ಬದುಕಿನಲ್ಲಿ